ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸೆಪ್ಟೆಂಬರ್ 23ರಿಂದ ಸೆಪ್ಟೆಂಬರ್ 28ರವರೆಗೆ ಸುಮಾರು 7 ದಿನಗಳ ಕಾಲ ನಡೆದ 26ನೇ ವರ್ಷದ ಭಜನಾ ಕಮ್ಮಟ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ಕಾರ್ಯಕ್ರಮವು ಸೆಪ್ಟೆಂಬರ್ 29ರಂದು ನಡೆಯಿತು. ನಶಿಸಿ ಹೋಗುತ್ತಾ ಇರುವ ಭಜನಾ ಸಂಸ್ಕೃತಿಗೆ ನವ ಚೈತನ್ಯದೊಂದಿಗೆ ಜೀವಕಳೆ ನೀಡಿ ರಾಗ ತಾಳ ಲಯಬದ್ಧವಾಗಿ ಶಿಸ್ತಿನಿಂದ ಹೇಗೆ ಭಜನೆ ಮಾಡಬೇಕು ಎಂದು ಕಳೆದ 25 ವರ್ಷಗಳಿಂದ ತರಬೇತಿ ನೀಡಿ ಭಜನಾ ಪಟುಗಳನ್ನು ರೂಪಿಸ್ತಾ ಇರುವ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಧರ್ಮ ಮತ್ತು ಸಂಸ್ಕೃತಿಯ ಸಂರಕ್ಷಣೆಯ ರೂವಾರಿಗಳೆಂದು ಮಾಣಿಲದ ಮೋಹನದಾಸ ಸ್ವಾಮೀಜಿಯವರು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಿಬಿರಾರ್ಥಿಗಳ ಪರವಾಗಿ ಉಮೇಶ್ ಶೆಟ್ಟಿ ಅನಿಸಿಕೆ ವ್ಯಕ್ತಪಡಿಸಿ ಭಜನಾ ಕಮ್ಮಟದ ಕಾರ್ಯದರ್ಶಿ ಎ.ವಿ. ಶೆಟ್ಟಿ ವರದಿ ಸಾರದಪಡಿಸಿದರು. ಈ ಸಂದರ್ಭದಲ್ಲಿ ಹೇಮಾವತಿ ವಿ ಹೆಗ್ಡೆ, ಡಿ ಸುರೇಂದ್ರ ಕುಮಾರ್ ಮತ್ತು ಡಿ ಹರ್ಷೇಂದ್ರ ಕುಮಾರ್ ಉಪಸ್ಥಿತರಿದ್ದರು. ನೀವು ಹೇಳಿದಾಗೆ ಒಂದನೇದಾಗಿ ಈ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ನಾವು ಹೇಳ್ತೇವೆ. ಬಹಿರಂಗ ಶುದ್ಧಿ ಅಂದರೆ ಮೈಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ವಾಸನೆ ಬರೋದು ಹಾಗೆ ಮಾಡಿ. ಹಾಗಾಗಿ ಇವತ್ತು ಹೊರಗಡೆ ಸ್ವಚ್ಛ ಮಾಡಿಕೊಳ್ಳಿಕ್ಕೆ ನಾನಾ ವೈವಿಧ್ಯಮಯವಾದಂಥ ಸೋಪುಗಳಿದ್ದಾವೆ, ಬೇರೆ ಬೇರೆ ವಸ್ತುಗಳಿದ್ದಾವೆ. ಅದರಿಂದ ನಾವು ಹೊರಗಿನ ದುರ್ವಾಸನೆಯನ್ನು ದೂರ ಮಾಡಬಹುದು. ಆದರೆ ಪೌಡ್ರ್ ಹಾಕ್ಕೊಳ್ಬೋದು, ಬೇರೆ ಬೇರೆ ವಸ್ತು ಸೆಂಟ್ ಹಾಕ್ಕೊಂಡು ಹೊರಗಿನ ಬಾಹ್ಯ ಶುದ್ಧಿ ಮಾಡಿಕೊಳ್ಳೋದು. ಅದು ಅಂತರಂಗ ಶುದ್ಧಿ ಸುಲಭ ಅಲ್ಲ. ಅಂತರಂಗ ಶುದ್ಧಿ ಮಾಡಬೇಕಾದ್ರೆ ಸಾಧನೆ ಬೇಕು ಮತ್ತು ಸಂಕಲ್ಪ ಬೇಕು. ಈ ಸಂಕಲ್ಪ ಮತ್ತು ಸಾಧನೆ ಎರಡೂ ಕೂಡ ಈ ಭಜನಾ ಕಮ್ಮಟದಿಂದ ಸಾಧ್ಯವಾಗಿದೆ. ಭಜನಾ ಕಮ್ಮಟದಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲ ಊರಿಗೆ ಹೋದ ತಕ್ಷಣ ತಮ್ಮ ತಮ್ಮ ಸಂಘಗಳಲ್ಲಿ ಭಜನೆಯನ್ನು ಮಾಡ್ತಾರೆ. ನೀವು ಹೇಳಿದಾಗ 25 ವರ್ಷದಲ್ಲಿ ಹಿಂದೆ ಎಲ್ಲ ಸಂಘಗಳು ಅವರು ಇವತ್ತು ಭಜನೆಯನ್ನು ಮಾಡಿ ಅವರೇ ಊರುಗಳಲ್ಲಿ ಕಲಿಸಿಕೊಡ್ತಾ ಇದ್ದಾರೆ. ಸಣ್ಣ ಮಕ್ಕಳಿಗೆ ಅವರೇ ಕಲಿಸಿಕೊಟ್ಟು ಮಕ್ಕಳ ಟೀಮನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನನಗೆ ಬಹಳ ಸಂತೋಷ ಏನು ಅಂತಂದರೆ ನಮ್ಮ ಉದ್ದೇಶ ಗ್ರಾಮದಲ್ಲಿ ಸಮೀಕರಣ ಆಗಬೇಕು, ಗ್ರಾಮದಲ್ಲಿ ಭೇದ ಭಾವಗಳು ತೊಲಗಬೇಕು, ಅಂತಸ್ತು ಮತ್ತು ಜಾತೀಯ ವಾದಗಳು ತೊಲಗಬೇಕು. ಅದೆಲ್ಲ ದೂರವಾಗಿದೆ ಅಂತ ನನಗೆ ಖಂಡಿತ ಅನಿಸುತ್ತೆ. 26 ವರ್ಷದಲ್ಲಿ ಮಂಜುನಾಥನ ದಯದಲ್ಲಿ, ಅಣ್ಣಪ್ಪನ ದಯದಲ್ಲಿ, ಚಂದ್ರನಾಥ ಸ್ವಾಮಿ ದಯದಲ್ಲಿ ಚೆನ್ನಾಗಿ ನಡೀತಾ ಬರ್ತಾಯಿದೆ. ಪೂಜ್ಯ ಅಣ್ಣಾಜಿಯವರ ಒಂದು ಆಶೀರ್ವಾದ, ಅತ್ತಿಗೆಯವರ ಒಂದು ಮನಸ್ಸು ಇದರಲ್ಲಿ ಸ್ಫೂರ್ತಿದಾಯಕವಾಗಿ ನಡೀತಾ ಇದೆ. ಯಾವುದೇ ಒಂದು ಕಾರ್ಯಕ್ರಮ ಮನಸ್ಸಂಕಲ್ಪದಿಂದ ಆಗ್ತಿದೆ ಅಂತ ಹೇಳ್ತೇವೆ. ಯಾಕಂದರೆ ಬಹುಶಃ ಇದು ಪ್ರಾರಂಭ ಆಗುವಾಗ ಅವರಿಗಿದ್ದ ಉದ್ದೇಶ ಏನು, ಈಗ ಇದು ಬೆಳೀತಿರುವಂಥ ರೀತಿ ಏನು ಅಂತ ಹೇಳಿದರೆ ಇದು ಅದ್ಭುತವಾಗಿ ಜನರಿಗೆ ಎಲ್ರಿಗೂ ತಲುಪ್ತಾ ಇದೆ. ನಿಮಗೊಂದು ಆಶ್ಚರ್ಯ ಆಗ್ಬೋದು, ನಾನೊಂದು 5-6 ವರ್ಷದಲ್ಲಿ ನಾನು ಹಾಡಿದ್ದೇನೆ, ಭಜನಾ ಕಮ್ಮಟದಲ್ಲಿ ಹಾಡಿ ಕುಣಿದಿದ್ದೇನೆ, ಸಂತೋಷವಾಗಿದೆ. ಯಾಕಂತೇಳಿದರೆ ಭಜನೆ ಒಂದು ದೇವರನ್ನು ಸಮೀಪ ಮಾಡುವಂಥ ಒಂದು ಭಾಳ ಸುಲಭವಾದಂಥ ಸಾಧನೆ. ನನಗೆ ಸಂಗೀತ ಪಾಠ ಕೂಡ ಆಗಿದೆ. ನಾನು ಭಜನೆಯನ್ನು ದಿನ ಮನೆಯಲ್ಲಿ ಮಾಡ್ತೇವೆ. ಇದೇ ಬಸ್ತಿಯಲ್ಲಿ ಕಾವಂದರು, ನಾನು, ಹರ್ಷ ಎಲ್ಲ ಇಲ್ಲಿ ಹಾಡ್ತಾ ಇದ್ದೆವು. ನಮಗೊಬ್ಬರು ಗುರುಗಳು ಕೂಡ ಇದ್ದರು, ಗುರೂಜಿ ಅಂತ ಹೇಳಿ ನಮಗೆ ಹೇಳ್ಕೊಡ್ತಾಯಿದ್ರು. ಹಾಗಾಗಿ ಆ ಭಜನೆ ನಮಗೆ ಮನೆಯಲ್ಲಿ ನಿರಂತರವಾಗಿ ನಡೀತಾಯಿದ್ದು. ಅದು ಬಹುಶಃ ಈ ರೀತಿಯಲ್ಲಿ ನಡೀತಾ ಇದೆ, ಭಾಳ ಸಂತೋಷವಾಗಿದೆ. ವರ್ಷದಿಂದ ವರ್ಷಕ್ಕೆ ಭಜಕರ ಉತ್ಸಾಹ ಜಾಸ್ತಿ ಆಗುತ್ತೆ, ಊರವರ ಉತ್ಸಾಹ ಜಾಸ್ತಿ ಆಗ್ತಾಯಿದೆ. ನಾಳೆ ಭಜನೋತ್ಸವ ಇದೆ. ಈಗಾಗಲೇ ಅಲ್ಲಲ್ಲಿ ಭಜಕರು ಬರ್ತಾ ಇದ್ದಾರೆ. ಇದು ಒಂದು ವಾರದವರೆಗೆ ಇಡೀ ಕ್ಷೇತ್ರದಲ್ಲಿ ಒಂದು ತಾಳ, ರಾಗ ಮತ್ತು ಭಜನೆಗಳ ಒಂದು ಆಂದೋಲನದ ಹಾಗೆ, ಆವರ್ತದ ಹಾಗೆ ಎಲ್ರಿಗೂ, ಇಡೀ ಊರಿನವರಿಗೆ ಈ ಉತ್ಸಾಹವನ್ನು ತುಂಬುತ್ತದೆ. ನಾಳೆ ಇದು ಮುಗಿದ್ರೆ ಒಂದು ವಾರ ಸಪ್ಪೆ ಆಗ್ತದೆ ನಮಗೆಲ್ಲ. ಯಾಕೆಂದರೆ ಇಡೀ ದಿವಸ ಹೀಗೆ ಭಜನೆ ನಮ್ಮ ಕಿವಿಗೆ ಬೀಳ್ತಾ ಇರ್ತದೆ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು, ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.